ವೆಹಿಕಲ್ ನಾವು ಸರ್ಕಲ್ ಮಾಡ್ಕೊತಾರೆ ಲೈನ್ ಮಾಡಿ ರೋಡ್ ಮಾಡಿ ಇದು ಮಾಡಿ ನಾವು NRLM ತರಬೇತಿ ಏನು ನಡೀತಾ ಇದೆ ಎಲ್ಲ ತಾಲೂಕಿನಲ್ಲಿ ನಡೀತಾ ಇರುವಂತ ಒಂದು NRLM ಕಾರ್ಯಾಗಾರ ಇದೆ. ಅದರ ಒಂದು ಪರಿವೀಕ್ಷಣೆಗೆ ಮತ್ತೆ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡ್ಲಿಕ್ಕೆ ಪ್ರತಿ ತಾಲೂಕಿಗೂ ಕೂಡ NRLM ತರಬೇತಿಗೆ ಭೇಟಿ ನೀಡಲಿಕ್ಕೆ ನಾವು ಪ್ರತಿ ತಾಲೂಕಿನಲ್ಲಿ ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಹೋಗಿದ್ದ ತಾಲೂಕಿನಲ್ಲೆಲ್ಲ ಅವರೇ ಒಂದು ವಿಶೇಷವಾಗಿರುವಂತಹ ಒಂದು SIR ಪ್ರಕ್ರಿಯೆಗೆ ಬೇಕಾಗಿರುವಂತ ಒಂದು IEC ಇನ್ಫಾರ್ಮೇಶನ್ ಎಜುಕೇಶನ್ ಕ್ಯಾಂಪೇನ್ ಅನ್ನು ಪ್ರತಿ ತಾಲೂಕಿನವರು ಕೂಡ ಅವ್ರದೇ ಒಂದು ವಿನೂತನ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಪ್ರತಿ ತಾಲೂಕಿನವರು ಕೂಡ ಪಾಂಡವಪುರ ತಾಲೂಕಿನಿಂದ ಶುರುವಾದದ್ದು. ಈಗಾಗಲೇ ಮದ್ದೂರು, ಮಳವಳ್ಳಿ ಮತ್ತು KR ಪಾಂಡವಪುರ ಇಷ್ಟು ತಾಲೂಕು ಅವರ NRLM ತರಬೇತಿ ಜೊತೆ SIR ಕಾರ್ಯಚಟುವಟಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಅದು ಅವರ ಒಂದು ತಾಲೂಕಿನ ಒಂದು ವಿಶೇಷವಾಗಿರುವಂತ ಒಂದು ಎಫರ್ಟ್. ಸೊ ನಾವು ಹೇಳಿದ್ರೆ NRLM ತರಬೇತಿ ಮಾಡಿ ಅಂತ, ಬಟ್ ಅದೇ ಸಮಯವನ್ನ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಎಲ್ಲರೂ. ಬಟ್ ಅಲ್ಲಿ ಅಷ್ಟು ತಾಲೂಕಿನಲ್ಲೂ ಕೇವಲ NRLM ಸಿಬ್ಬಂದಿ ಮಾತ್ರ ಮಾಡಿದ್ರು. ಬಟ್ ನಿಮ್ಮ ತಾಲೂಕಲ್ಲಿ ತುಂಬಾನೇ ವಿಶೇಷವಾಗಿ ಮಾಡಿದ್ರ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕಾಣಿಸ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರು ಕಾಣಿಸ್ತಾ ಇದ್ದಾರೆ, ನಮಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಮುಖ್ಯವಾಗಿ ನಮ್ಮ ವಿಶೇಷ ಚೇತನರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇನ್ನ ಯಾವ ಇಲಾಖೆ ಇದ್ದಾರೆ, RDP ಯಾರು, CDPO ಎಲ್ಲ ಇಲಾಖೆಯಿಂದ ಅವರು ಯಾರು ಬ್ಲೂ ಯೂನಿಫಾರ್ಮ್ GKM. ಸೊ ಹೀಗಾಗಿ ಒಂದು ವಿಶೇಷವಾಗಿರುವಂತಹ ಪ್ರಯತ್ನ ನಿಮ್ಮ ತಾಲೂಕಿನಲ್ಲಿ ಮಾಡಿದೀರಾ. ನಾನು ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಮಾಡಿರ್ತೀರಾ, ಇಷ್ಟೊಂದು ಚೆನ್ನಾಗಿ ಮಾಡಿರ್ತೀರಾ ಅಂತ. ನನಗೆ ಊರಿಗೂ ಮೀರಿ ನೀವು ಮಾಡಿದ್ದೀರಾ. ಸೊ ನಮ್ಮಲ್ಲಿ ಇವತ್ತು ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಆಕ್ಷನ್ ಪ್ಲಾನ್ ಅಂತ, ಹವಾಮಾನ ವೈಪರೀತ್ಯ ಆದಾಗ ಯಾವ ರೀತಿ ಇಲಾಖೆಗಳು ಒಂದು ಕಾರ್ಯಯೋಜನೆಯನ್ನ ಮಾಡಬೇಕು ಅನ್ನುವಂಥದ್ದು ಒಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಮ್ಮ ಒಂದು ಝಡ್ಕೆಯಲ್ಲಿ ಇದ್ದಿದ್ದರಿಂದ ಮತ್ತು ಬೇರೆ ಬೇರೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ತರಬೇತಿ ಕೊಡುವಂಥದ್ದು ಇವತ್ತೇ ಸೇಮ್ ಡೇ. ಆಕ್ಚುಲಿ ಇವತ್ತಲ್ಲ ನಿಮ್ದು ಇದ್ದಿದ್ದು 23ಕ್ಕೆ ಇದ್ದಿದ್ದು. ಸೊ ಅದು ಡೇಟ್ ಚೇಂಜ್ ಆಗಿದ್ದರಿಂದ ಯಾವಾಗ ಏನಾಗುತ್ತೆ, ನಾಗಮಂಗಲ ದೂರ, ಮಳವಳ್ಳಿ ದೂರ ಅಂತ ಎಲ್ಲ ಒಂದು ತರಬೇತಿಯಲ್ಲೋ ಅಥವಾ ಫೀಲ್ಡ್ ವಿಸಿಟ್ ಅಲ್ಲೋ ಮಿಸ್ ಆಗುತ್ತೆ ಜನರಲಿ ಬೇರೆ ಬೇರೆ ಇದರಲ್ಲಿ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ನಾಗಮಂಗಲ, ಮಳವಳ್ಳಿ ಮಿಸ್ಸೇ ಆಗಬಾರ್ದು ಯಾವುದೇ ಕಾರಣಕ್ಕೂ. ಎಷ್ಟೇ ನಮಗೆ ಕೆಲಸದ ಒತ್ತಡ ಇರ್ಬೋದು, ಬೇರೆ ಬೇರೆ ಕಾರ್ಯಚಟುವಟಿಕೆ ಇರ್ಬೋದು, ಶೆಡ್ಯೂಲ್ ನಾವು ಇಟ್ಕೊಂಡಂಗಿಲ್ಲದೆ ಇದ್ರು ಬೇರೆ ಬೇರೆ ಹೊಸದಾಗಿ ಬಂದರೂ ಕೂಡ ದೂರ ಇದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅವ್ರನ್ನ ಹೋಗಿ ಮೀಟ್ ಮಾಡುವಂಥದ್ದು, ಅವ್ರು ಮಾಡಿರೋ ಕೆಲಸವನ್ನ ನೋಡಿ ಏನ್ ಮಾಡಿದ್ದಾರೆ, ಎಲ್ಲಿ ಸರಿ ಮಾಡಿಸ್ಬೋದು, ಯಾವ ಚೆನ್ನಾಗಿ ಮಾಡಿದ್ದಾರೆ ಅದು ಮೆಚ್ಚುಗೆ ಹೇಳಲೇಬೇಕಾಗುತ್ತೆ. ನಾವು ಎಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ ಅದನ್ನ ಇನ್ನೂ ಸರಿ ಮಾಡಿ ಅಂತ ಹೇಳಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಏನೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ನಾಗಮಂಗಲ ಭೇಟಿ ಮಾಡಲೇಬೇಕು ಅಂತ ಅನ್ಕೊಂಡು ಬಂದೆ. ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ರೆ ನೀವು. ಇದು ಸೌಮ್ಯಕೇಶ್ವರ ದೇವಸ್ಥಾನದ ಮುಂದೆ SIR ಕಾರ್ಯ ಚಟುವಟಿಕೆ ಏನ್ ಮಾಡ್ಕೊಂಡಿದ್ದೀರಾ, ಸ್ವೀಪ್ ಆಕ್ಟಿವಿಟಿ ಇಡೀ ತಾಲೂಕಿನಲ್ಲಿ ಎಲ್ಲರ ಒಂದು ಜವಾಬ್ದಾರಿ ಇರುತ್ತೆ, ಎಲ್ಲ ಇಲಾಖೆಗಳ ಜವಾಬ್ದಾರಿ. ಬಟ್ ನಿಮ್ಮಲ್ಲಿ ವಿಶೇಷ ಏನಂದ್ರೆ ಎಲ್ಲರೂ ಒಟ್ಟಾಗಿ ಮಾಡಿದ್ದೀರಿ. ಸೊ ಆ ಯೂನಿಟಿ ಮತ್ತೆ ಟೀಮ್ ವರ್ಕ್ ತಾಲೂಕಲ್ಲಿ ಎಲ್ಲ ಇಲಾಖೆಗಳ ಸಹಭಾಗಿತ್ವ. ಬಹುಶಃ ಜಿಲ್ಲೆಯಿಂದ ದೂರದಲ್ಲಿದ್ದೀರಾ, ಆದ್ರೆ ಡೆವಲಪ್ಮೆಂಟ್ ಇಂದ ದೂರ ಇಲ್ಲ ಅಂತ, ಕೋಆರ್ಡಿನೇಷನ್ ಇಂದ ದೂರ ಇಲ್ಲ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಕ್ಚುಲಿ ತುಂಬಾನೇ ಖುಷಿ ಆಯ್ತು ನೋಡಿ. ಬಹುಶಃ ಮಳೆ ಬರ್ಲಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಈಗ. ಮತ್ತು ತುಂಬಾ ಸಮಯದಿಂದ ಕೂಡ ಕಾಯ್ದಿರ. ನಾನು ಹೇಳಿದೆ ಲೇಟ್ ಆಗ್ತದೆ ಅಂದ್ರೆ ನೀವು ಮುಗಿಸ್ಬಿಟ್ಟು ಹೊರಟ್ಬಿಡಿ ಅಂತ. ಬಟ್ ನೋಡಕ್ಕೆ ಸಿಕ್ಕಿದ್ದು ನನಗೂ ಖುಷಿ ಆಯ್ತು. ಇವತ್ತೇ ಎಲೆಕ್ಷನ್ ಕಮಿಷನ್ಗೆ ಕಳಿಸ್ತೀನಿ ತಾವು ಏನ್ ಚಟುವಟಿಕೆ ಮಾಡಿದ್ದೀರಾ ನಾಗಮಂಗಲದಲ್ಲಿ. ಇದ್ರ ವಿಶೇಷವಾಗಿ ವಿಶೇಷ ಚೇತನರು ಕೂಡ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ, ಚುನಾವಣಾ ಆಯೋಗಕ್ಕೆ ನಿಮ್ಮ ಎಲ್ಲರ ಎಫರ್ಟ್ ಕೂಡ ಅಲ್ಲಿವರೆಗೂ ತಲುಪಿಸುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮಲ್ಲಿ ಈಗಾಗಲೇ 86% ಡಿಜಿಟೈಸೇಷನ್ ಕೂಡ ಆಗಿದೆ, 100% ಫಾರ್ಮ್ಸ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಇನ್ನು ಮಿಕ್ಕಿದ್ ಏನಿದೆ, ನಾಗಮಂಗಲದಲ್ಲಿ ಸುಮಾರು ಜನ ಬೆಂಗಳೂರಿನಲ್ಲಿ ಇಟ್ಕೊಂಡು ಬಟ್ ವೋಟರ್ಸ್ ನಾಗಮಂಗಲದಲ್ಲಿ ಇರ್ತಾರೆ. ಸೊ ಅದರಲ್ಲಿ ಅಂಥವ್ರನ್ನ ಟ್ರ್ಯಾಕ್ ಮಾಡುವಂಥದ್ದು ಸ್ವಲ್ಪ ಚಾಲೆಂಜ್. ಮತ್ತೆ ಮೇನ್ ಆಗಿ ಕೆಲಸ ನೀವೆಲ್ಲರೂ BLOs, ಮ್ಯಾಕ್ಸಿಮಮ್ BLOs ಇರುವಂಥದ್ದು ಅಂಗನವಾಡಿ ಕಾರ್ಯಕರ್ತರೇ ಇರುವಂಥದ್ದು, ಎಲ್ಲರೂ ಅಂಗನವಾಡಿ ಟೀಚರ್ಸೇ ಇರುವಂಥವ್ರು. ಸೊ ಹಾಗಾಗಿ ಸಮಯ ತಗೊಳ್ಳಿ, ಅವ್ರು ಯಾರ್ಯಾರು ಇರೋ ಅಂಥವ್ರನ್ನ ನೋಡಿ, ಯಾರು ಮಿಸ್ ಆಗದೆ ಇರೋಂಗೆ ನಿಮ್ಮ ಒಂದು SIR